ಎಲ್ಲರಿಗೂ ನಮಸ್ಕಾರ. ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ಮುಖ್ಯವಾದಂತಹ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಇದನ್ನು ಕೇಳಿದರೆ ಅನೇಕ ವಾಹನ ಸವಾರರಿಗೆ ಶಾಕ್ ಕೂಡ ಆಗಬಹುದು. ನೀವೇನಾದರೂ ಪದೇ ಪದೇ ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸುವಂತಹ ಅಭ್ಯಾಸವನ್ನು ಹೊಂದಿದ್ರೆ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಇನ್ನು ಮುಂದೆ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸಿದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಆಗೋದು ಮಾತ್ರ ಅಲ್ಲ, ಕೆಲವು ಗಂಭೀರ ತಪ್ಪು ಮಾಡಿದರೆ ನಿಮ್ಮ DL ಶಾಶ್ವತವಾಗಿ ರದ್ದಾಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಯಾವ ತಪ್ಪುಗಳಿಗೆ ಈ ಕ್ರಮ? ಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಇತ್ತೀಚೆಗೆ ಟ್ರಾಫಿಕ್ ಅಪಘಾತಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅದರ ಕಾರಣದಿಂದಾಗಿ ಸರ್ಕಾರ ಮತ್ತು RTO ಇಲಾಖೆ ಹೊಸ ನಿಯಮಗಳನ್ನು ಇನ್ನಷ್ಟು ಕಠಿಣ ಮಾಡ್ತಾ ಇದೆ. ಇದರ ಉದ್ದೇಶ ಒಂದೇ, ರಸ್ತೆ ಮೇಲೆ ಸುರಕ್ಷತೆ ಹೆಚ್ಚಿಸೋದು, ಹಾಗೆ ಜನರು ನಿಯಮವನ್ನು ಪಾಲಿಸೋ ಹಾಗೆ ಮಾಡೋದು. ಯಾವುದೇ ವಾಹನ ಸವಾರ 1 ವರ್ಷದಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚು ಬಾರಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದರೆ ಅವರ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ಅನ್ನು ನೇರವಾಗಿ ಅಮಾನತುಗೊಳಿಸಬಹುದು. ಒಂದು ಸಲ ನಿಮ್ಮ DL ರದ್ದಾದರೆ ಕನಿಷ್ಠ 3 ತಿಂಗಳುಗಳ ಕಾಲ ನೀವು ಯಾವುದೇ ರೀತಿಯಾದಂತಹ ವಾಹನವನ್ನು ಚಲಾಯಿಸುವಂತಿಲ್ಲ. ಈ ನಿರ್ಧಾರವನ್ನು ಪ್ರಾದೇಶಿಕ ಸಾರಿಗೆ ಕಚೇರಿ RTO ಅಧಿಕಾರಿಗಳು ತೆಗೆದುಕೊಳ್ಳುತ್ತಾರೆ. ಈ ಹಿಂದೆ ಕೇವಲ ದೊಡ್ಡ ದೊಡ್ಡ ಅಪರಾಧಗಳಾದಂತಹ ವಾಹನ ಕಳ್ಳತನ, ಅಪಹರಣ, ಅತಿಯಾದ ವೇಗ, ಓವರ್ಲೋಡ್ಗಳಿಗೆ ಮಾತ್ರ ಲೈಸೆನ್ಸ್ ರದ್ದಾಗ್ತಾ ಇತ್ತು. ಆದರೆ ಈಗ ಸಾಮಾನ್ಯ ತಪ್ಪುಗಳು ಕೂಡ ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಹಾಗಾದರೆ ಆ 5 ತಪ್ಪುಗಳು ಯಾವುದು ಅಂತ ನೋಡೋಣ. ಮೊದಲನೆಯದಾಗಿ ಡ್ರಿಂಕ್ ಆ್ಯಂಡ್ ಡ್ರೈವ್. ಮದ್ಯಪಾನವನ್ನು ಮಾಡಿ ವಾಹನವನ್ನು ಓಡಿಸಿದ್ರೆ ಇದು ತುಂಬಾ ಗಂಭೀರ ಅಪರಾಧ. ಮೊದಲ ಬಾರಿ ಹಿಡಿದ್ರೆ ಫೈನ್ ಮತ್ತು ಕೋರ್ಟ್ ಕೇಸ್ ಆಗುತ್ತೆ. ಮತ್ತೆ ಇದೇ ತಪ್ಪನ್ನು ಮಾಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. ಎರಡನೆಯದಾಗಿ ಓವರ್ ಸ್ಪೀಡ್. ಅತಿಯಾದ ವೇಗದಲ್ಲಿ ವಾಹನವನ್ನು ಓಡಿಸುವುದು ಅಪಘಾತಕ್ಕೆ ಮುಖ್ಯ ಕಾರಣ. ಸ್ಪೀಡ್ ಲಿಮಿಟ್ ಮೀರಿ ಓಡಿಸಿದ್ರೆ DL ಸಸ್ಪೆಂಡ್ ಕೂಡ ಆಗಬಹುದು. ಮೂರನೆಯದಾಗಿ ಸಿಗ್ನಲ್ ಜಂಪಿಂಗ್. ರೆಡ್ ಸಿಗ್ನಲ್ ಜಂಪ್ ಮಾಡಿದರೆ ಇದು ಕೇವಲ ಫೈನ್ ಅಲ್ಲ, ಇದರಿಂದ ಜೀವಕ್ಕೆ ಅಪಾಯ. ಹಾಗಾಗಿ ಈ ತಪ್ಪನ್ನು ರಿಪೀಟ್ ಮಾಡ್ತಾ ಇದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ನಾಲ್ಕನೆಯದಾಗಿ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟನ್ನು ಹಾಕದೆ ಹೋಗುವುದು. ಇದು ಸಣ್ಣ ತಪ್ಪು ಅಂತ ಅನ್ನಿಸ್ಬೋದು, ಆದರೆ ಇದು ನಿಮ್ಮ ಜೀವವನ್ನು ಉಳಿಸುವಂತಹ ದೊಡ್ಡ ನಿಯಮ. ಈ ತಪ್ಪನ್ನು ರಿಪೀಟ್ ಆದರೆ DL ಸಸ್ಪೆನ್ಷನ್ ಸಾಧ್ಯತೆ ಇದೆ. ಐದನೆಯದಾಗಿ ಡೇಂಜರಸ್ ಡ್ರೈವಿಂಗ್. ರಸ್ತೆಯಲ್ಲಿ ಸ್ಟಂಟ್ ಮಾಡೋದು, ರಾಂಗ್ ಸೈಡ್ ಹೋಗೋದು, ರೇಸ್ ಮಾಡೋದು, ಇವೆಲ್ಲ ಡೇಂಜರಸ್ ಡ್ರೈವಿಂಗ್ ಕ್ಯಾಟಗರಿಗೆ ಬರುತ್ತೆ. ಇದರಿಂದ DL ಪರ್ಮನೆಂಟ್ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇರುತ್ತೆ. DL ಪರ್ಮನೆಂಟ್ ಕ್ಯಾನ್ಸಲ್ ಅಂತ ಅಂದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗುತ್ತೆ. ಮತ್ತೆ ನೀವು ಹೊಸ DL ಅನ್ನು ಪಡೆಯುವುದು ತುಂಬ ಕಷ್ಟ. ಇದು ನಿಮ್ಮ ಜಾಬ್, ಡೈಲಿ ಟ್ರಾವೆಲ್, ಪರ್ಸನಲ್ ಲೈಫ್ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ. ಇಂತಹ ಸಣ್ಣ ತಪ್ಪುಗಳನ್ನು ನೀವು ವರ್ಷದಲ್ಲಿ 5 ಬಾರಿ ಮಾಡಿದ್ರೂ ನಿಮ್ಮ ಲೈಸೆನ್ಸ್ ಕೈ ತಪ್ಪುವುದು ಗ್ಯಾರಂಟಿ. ಈಗ ಎಲ್ಲೆಡೆ CCTV ಕ್ಯಾಮರಾಗಳಿರೋದ್ರಿಂದ ನೀವು ತಪ್ಪು ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಈ ಚಲನ್ ಬರುತ್ತದೆ. ಒಂದು ವೇಳೆ ನಿಮಗೆ ಬಂದಿರುವಂತಹ ಚಲನ್ ತಪ್ಪು ಅಂತ ಅನಿಸಿದರೆ ಅದನ್ನು ಪ್ರಶ್ನೆ ಮಾಡಲು 45 ದಿನಗಳ ಕಾಲ ಅವಕಾಶ ಇರುತ್ತೆ. ಈ 45 ದಿನಗಳಲ್ಲಿ ನೀವು ಒಂದು ದಿನನೂ ಪ್ರಶ್ನೆ ಮಾಡಿಲ್ಲ ಅಂತ ಹೇಳಾದರೆ ಆ ತಪ್ಪನ್ನು ಒಪ್ಪಿಕೊಂಡಿದ್ದೀರಿ ಎಂದು ಪರಿಗಣಿಸಲಾಗುತ್ತದೆ. ಆ ನಂತರದ 30 ದಿನಗಳಲ್ಲಿ ನೀವು ಕಡ್ಡಾಯವಾಗಿ ದಂಡವನ್ನು ಪಾವತಿಸಬೇಕು. ಒಂದು ವೇಳೆ ನೀವು ಚಲನನ್ನು ಪ್ರಶ್ನೆ ಮಾಡಿದ್ರಿ ಅಂತ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು 30 ದಿನಗಳಲ್ಲಿ ಅದನ್ನು ಪರಿಹರಿಸಬೇಕು, ಅಥವಾ ಆ ಚಲನ್ ರದ್ದಾಗುತ್ತದೆ. DL ರದ್ದಾಗುತ್ತೆ ಅಂತ ಭಯ ಬೇಡ. ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಕೂಡ ಇದೆ. ನೀವು ಯಾವಾಗಲೂ ಹೆಲ್ಮೆಟನ್ನು ಧರಿಸಿ, ಸ್ಪೀಡ್ ಲಿಮಿಟನ್ನು ಫಾಲೋ ಮಾಡಿ, ಸಿಗ್ನಲನ್ನು ರೆಸ್ಪೆಕ್ಟ್ ಮಾಡಿ, ಡ್ರಿಂಕ್ ಆ್ಯಂಡ್ ಡ್ರೈವನ್ನು ಮಾಡಬೇಡಿ, ಡಾಕ್ಯುಮೆಂಟನ್ನು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಳಿ. ಇಷ್ಟು ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ಸ್ನೇಹಿತರೆ, DL ಅನ್ನೋದು ನಮ್ಮ ಜವಾಬ್ದಾರಿ. ಒಂದು ತಪ್ಪು ಕೂಡ ನಿಮ್ಮ ಲೈಸೆನ್ಸ್ ಮಾತ್ರ ಅಲ್ಲ, ನಿಮ್ಮ ಜೀವಕ್ಕೂ ಅಪಾಯವನ್ನು ತರಬಹುದು. ಆದ್ದರಿಂದ ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿ ಸುರಕ್ಷಿತವಾಗಿ ವಾಹನವನ್ನು ಓಡಿಸಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.